ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಇವತ್ತು ಏನು ಕೋರ್ಟ್ ಇತ್ತು ಆ ಕೋರ್ಟ್ ವಿಚಾರದಲ್ಲಿ ಇವತ್ತು ಸಾಕಷ್ಟು ಕೇಸು ಜಾಸ್ತಿ ಆಗಿರೋದ್ರಿಂದ ಸಮಯ ಸಾಲದಲ್ಲೇ ಇರೋದ್ರಿಂದ ನಾಳೆ ಮುಂದೂಡಿದ್ದಾರೆ. ಹಲವಾರು ನೌಕರು ಎಲ್ಲ ಫೋನ್ ಮಾಡಿ ಕೇಳ್ತಾಯಿದ್ರು. ಆದ್ದರಿಂದ ಈ ವಿಚಾರ ತಿಳಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ನಾಳೆ ಯಾವ ರೀತಿ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ನಾನು ಮೊದಲೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ತಮಗೆಲ್ಲರಿಗೂ. ನೋಡಿ, ಇವತ್ತು ಆಡಳಿತ ಮಂಡಳಿ ಮತ್ತು ಸರ್ಕಾರಗಳು ಈ ಕೋರ್ಟ್ ಹಾಲನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಅಂತೇಳಿ, ಅದಕ್ಕೆ ಪೂರಕವಾಗಿ ಕೋರ್ಟ್ ಹಾಲನ್ನು ಚೇಂಜ್ ಮಾಡಿದ್ದಾರೆ. ತಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ಅಂದರೆ ಇವರು ನೌಕರಿಗೆ ಏನು ಒಳ್ಳೇದು ಮಾಡಬೇಕು ಅನ್ನುವಂಥ ವಿಚಾರ ಆಡಳಿತ ಮಂಡಳಿ ಮತ್ತು ಸರ್ಕಾರ ಎರಡಕ್ಕೂ ಇಲ್ಲ. ಜೊತೆಗೆ ಹಿಂಗಿರೋದ್ರಿಂದನೇ ಇವತ್ತು ನಮಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇರುವಂಥದ್ದು. ಜೊತೆಗೆ ಈ ಸಂಘಟನೆಗಳು ಕೂಡ ಅಷ್ಟೇ. ಇವತ್ತು ಎಲ್ಲ ಬಂದು ಅವರು ಒಳ ಒಪ್ಪಂದ, ಇವರು ಒಳ ಒಪ್ಪಂದ ಅಂತೇಳಿ ಹಲವಾರು ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ. ನಾನು ಅವ್ರಿಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹಿಂದೆ ಹೋರಾಟ ಮಾಡಿದಾಗ ಮಾನ್ಯ MD ಅವರು ಬಂದು ಚೀಟಿ ಕೊಟ್ಟಿದ್ದಾರೆ, ಅನಂತ್ ಸುಬ್ರಾವ್ ಅವರು ಮತ್ತು ವಿಜಯ್ ಭಾಸ್ಕರ್ ಅವರು ಚೀಟಿ ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅವತ್ತೇ ಯಾಕೆ ತಾವು ಬರಲಿಲ್ಲ ಹೊರಗಡೆ? ಜೊತೆಗೆ ಅದಾದಮೇಲೆ ಅರಸು ಅವರು ಕೂಡ ಆಡಿಯೋ ಬಂತು ಅಂತ ಇದ್ದಿರಲ್ಲ ಇವತ್ತು, ಅದೆಲ್ಲ ಗೊತ್ತಿದ್ದು, ಅವತ್ತೇ ಯಾಕೆ ವಾಪಸ್ ಬರಲಿಲ್ಲ? ಸುಮ್ಮನೆ ನೌಕರಿಗೆ ಗೊಂದಲ ಮಾಡಬೇಡಿ. ನಾನು ನಿಮಗೆ ನೋಯಿಸ್ಬೇಕು ಅಂತ ಹೇಳ್ತಾ ಇಲ್ಲ, ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ನೌಕರಿಗೆ ಈಗ ಆಲ್ರೆಡಿ ಹಲವಾರು ಜನ ಫೋನ್ ಮಾಡಿ ಸಂಬಳ ಸಾಲ್ತಾ ಇಲ್ಲ, ಫೀಸ್ ಕಟ್ಟಬೇಕು ಮಕ್ಕಳಿಗೆ, ಒಂದೊಂದು ಕಡೆ ಈಗ ಏನು ವರ್ಗಾವಣೆ ಆಗಿ ಹೋಗಿರುವಂಥ ನೌಕರಿಗೆ ಅದು ಅರಿಯರ್ಸು ಕೂಡ ಇನ್ನೂ ಬಂದಿಲ್ಲ ಅಂಥೇಳಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತೇಳಿ ಗೊಂದಲ ಮಾಡ್ತಾ ಇದ್ದಾರೆ ಅಂತೇಳಿ ಹಲವಾರು ಜನ ನೌಕರು ಫೋನ್ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯ ನೀವು ಅಲ್ಲಿಂದ ಇಲ್ಲಿ ತನಕ ಇದ್ರಲ್ಲ, ಮತ್ತು ಸಂಘಟನೆ AITC ಸಂಘಟನೆ ವಿಚಾರ ನಿಮಗೆಲ್ಲ ಗೊತ್ತಿತ್ತಲ್ಲ. ನೌಕರ ಸಂಘದವ್ರಿಗೆ ನಾನು ಒಂದು ಮಾತು ಹೇಳ್ತೇನೆ, ಅವತ್ತೆಲ್ಲ ಗೊತ್ತಿತ್ತಲ್ಲ, ಯಾಕೆ ಹೋಗಿ ಜಂಟಿಯಾಗಿ ಹೋಗಿ ಸೇರಿಕೊಂಡ್ರಿ? ಸೇರ್ಕೊಂಡ್ಮೇಲೆ ನೀವು ಅಲ್ಲಿ ಮುಸ್ಕರ ಆಗಲೇಬೇಕು, ಮಾಡಲೇಬೇಕು ಅಂತ ಒತ್ತಾಯ ಮಾಡಿದವರು ಅಂತೇಳಿ, ನೀವೇ ಒತ್ತಾಯ ಮಾಡಿದ್ದು ಅಂತೇಳಿ ಅವರೆಲ್ಲ ಅವರ ಪದಾಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ನೀವೇ ಒತ್ತಾಯ ಮಾಡಿದ್ರು, ಆದ್ದರಿಂದ ನಾವು ಇದು ಮಾಡಿದ್ವಿ, ಕರೆ ಕೊಟ್ವಿ ಅಂತ. ಮುಸ್ಕರ ನಾಳೆ ಅಂತೇಳಿ ವಾಪಸ್ ತಗೊಂಡ್ರಲ್ಲ, ಎಷ್ಟು ಸರಿ? ದಯಮಾಡಿ ನೀವು ಯಾರನ್ನೂ ನೋಯಿಸ್ಬೇಕು ಅಂತ ಈ ಮಾತಾಡ್ತಾ ಇಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೌಕರಿಗೆ ಭಾಳ ಗೊಂದಲವಾಗಿದೆ. ನಾಳೆ ದಿನ ಇನ್ನು ಮುಂದೆ ಯಾರಾಗಲಿ ನೀವೇನು ಆಟ ಆಡ್ತಾ ಇದ್ರಲ್ಲ, ನಿಮ್ಮನ್ನೆಲ್ಲ ಆಟಗಳನ್ನ ನೋಡ್ತಾ ಇದ್ದಾರೆ. ನೌಕರು ಗೇಟ್ಗೆ ಹೋಗಿ, ಡಿಪೋ ಗೇಟ್ಗಳಿಗೆ ಹೋಗಿ ಪ್ರಶ್ನೆ ಮಾಡ್ತಾರೆ, ನಿಮ್ಮನ್ನು ಬಿಡಲ್ಲ, ಖಂಡಿತ ಪ್ರಶ್ನೆ ಮಾಡ್ತಾರೆ, ಮಾಡಲೇಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ಅವ್ರಿಗೆ. ಅವ್ರು ಸರಿಯಾಗಬೇಕು ಅಂದರೆ ನೀವು ಕಂಡೀಷನ್ನಾಗೆ ಡಿಪೋ ಗೇಟಲ್ಲಿ ಕತ್ತನ ಪಟ್ಟಿ ಹಿಡ್ಕೊಂಡು ಕೇಳಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ನೌಕರಿಗೆ. ಇಲ್ಲ ಅಂದರೆ ಇದೇ ರೀತಿ ಯಾಮರಿಸ್ತಾ ಇರ್ತಾರೆ. ಇವತ್ತು ಒಳ ಒಪ್ಪಂದ ಅಂತ ಇವತ್ತು ಈಚೆಗೆ ಬಂದಿದ್ದೀನಿ ಅಂತೇಳಿ ಕೊಚ್ಕೋತಾ ಇದ್ದೀರಲ್ಲ ರೀ. ಯಾಕ್ರಿ ಈ ಥರ ಗೊಂದಲ ಮಾಡ್ತಾಯಿದ್ದೀರಿ ನೌಕರಿಗೆ? ದಯಮಾಡಿ ಇದನ್ನು ಗೊಂದಲ ಮಾಡಬೇಡಿ. ನೌಕರರು ಎಲ್ಲ ಗಮನಿಸ್ತಾ ಇದ್ದಾರೆ, ಯಾರ್ಯಾರು ಏನೇನು ಮಾಡಿದ್ದೀರಿ ನೀವೆಲ್ಲ ಅಂತೇಳಿ. ನಿಮ್ಮ ಕತೆಗಳಿಗೂ ಪಾಪ ನೌಕರು ಆಲ್ರೆಡಿ ಎಷ್ಟು ಬೇಸತ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ವಿಚಾರ ಇಷ್ಟೇ. ನಾಳೆ ಕೋರ್ಟ್ ಮುಂದೆ ಹೋಗಿದೆ, ನಾಳೆ ಏನಾಗುತ್ತೆ ಅಂತೇಳಿ ಮುಂದಿನ ವಿಚಾರದಲ್ಲಿ ನಾಳೆ ತಿಳಿಸ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.